ಇವತ್ತು ನಾನು ಬೆಂಕಿ ಹಚ್ಚೇ ಬಿಟ್ಟೆ. ನಮಸ್ಕಾರ ಮಂಗಳೂರು, ನಾನು ನಿಮ್ಮ ಪ್ರೀತಿಯ ಮಂಗಳೂರು ಹುಡುಗಿ. ನಮಸ್ಕಾರ. ಇವತ್ತು ಬೆಳಿಗ್ಗೆಯಿಂದ ನಾಯಿಗಳನ್ನು ಕಟ್ಟಾಕಿದ್ದೆ, ಹಾಗಾಗಿ ಇವತ್ತು ಬೆಕ್ಕುಗಳ ಸಂತಾನ ಎಲ್ಲ ಬೀದಿಗೆ ಬಂದಿದೆ. ಇರ್ಲಿ ಪಾಪ, ಕ್ಯೂಟ್ ಆಗಿದಾರಲ್ಲ, ಒಂದು ಫೋಟೋ ತೆಗಿಯೋಣ ಅಂತ ಹೇಳಿದ್ರೆ ಇವಳು ನೋಡಿ ಯಾವ ರೀತಿ ಗುರಾಯಿಸಿದಾಳಂತ. ಅದಾದ್ಮೇಲೆ ಬೆಂಕಿ ಹಚ್ಚೋಣ ಅಂತ ಹೊರಟೆ ಬಿಟ್ಟೆ. ಮನೆಗೆ ಅನ್ಕೊಂಡ್ರ? ಮನೆಗಲ್ಲ, ನಾನು ಹಚ್ಚಿದ್ದು ಅಂಡೆ ಒಲೆ ಬಿಸಿ ಮಾಡಲಿಕ್ಕೆ ಬೆಂಕಿ ಹಚ್ಚಿದ್ದು. ಅದಾದ್ಮೇಲೆ ಒಂದು ರೌಂಡ್ ಹೋಗೋಣ ಅಂತ ವಾಪಸ್ ಹೋಗ್ಬೇಕಾದ್ರೆ ಇಲ್ಲೊಬ್ರು ಬೆಳಿಗ್ಗೆ ಬೆಳಿಗ್ಗೆ ಯೋಗಾಸನ ಮಾಡ್ತಾ ಇದ್ದಾರೆ. ಇವ್ರು ಯಾರು ಅಂತ ನೆನ್ಪಾಯ್ತಾ? ಅವಾಗ ನೋಡಿದ್ರಲ್ಲ, ಅವಳೇ ಇವಳು. ಇವರೇ ನೋಡಿ, ಅವರು ಬೆಳಿಗ್ಗೆ ಬೆಳಿಗ್ಗೆ ಯೋಗಾಸನ ಮಾಡ್ತಾ ಇರೋರು. ಅದಾದ್ಮೇಲೆ ಹಿತ್ಲು ಕಡೆ ಹೊರಡಬೇಕಾದ್ರೆ ಇದೊಂದು ಯಾವಾಗಿಂದನೂ ಕಟ್ಟಿಟ್ಟಿದ್ದಾರೆ. ಅದಕ್ಕೆ ನನಗೆ ಅನಿಸ್ತು ಏನಂದರೆ, ಜಲೋತ್ಸವ, ಮನೆ ಮನೆಗೆ ಗಂಗೆ ಅಂತ ಬರೆದಿದ್ದಾರೆ. ಗಂಗೆ ಬಿಡಿ, ಒಂದು ಹನಿ ನೀರು ಬಂದರೂ ಬೇಜಾರಿಲ್ಲ. ನಮ್ಮ ಸರ್ಕಾರನೇ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಬಿಸಿಲು ಬಂತು. ಬೆಳಿಗ್ಗೆ ಬಿಸಿಲು ತಗೋಬೇಕಾಗಿರೋ ನಾನು ಮಧ್ಯಾಹ್ನ ತಗೊಂಡೆ. ಯಾರೋ ನಿಮ್ಮನ್ನೇ ನೋಡ್ತಾ ಇದ್ದಾರೆ ನೋಡಿ. ಅಲ್ಲಲ್ಲ, ಇಲ್ಲಿ ನೋಡ್ತಾ ಇರೋದು ಗೂಬೆ ನಿಮ್ಮನ್ನೇ ನೋಡ್ತಾ ಇದೆ. ಗೂಬೆ ಥರ ಒಂದು ಕ್ಯೂಟಾಗಿ ಒಂದು ಲುಕ್ ಕೊಟ್ಬಿಟ್ಟು ಅದಾದಮೇಲೆ ಸೂರ್ಯ ನನ್ನ ಕಿಸ್ ಕೊಡ್ತಿತ್ತು, ಅದಕ್ಕೂ ಒಂದು ರಿಟರ್ನ್ ಕಿಸ್ ಕೊಟ್ಬಿಟ್ಟೆ. ಯಾವಾಗ ನೋಡಿದ್ರು ನನ್ನ ಹಸ್ಬೆಂಡ್ ಇದೇ ಥರ ಪೋಸ್ ಕೊಡ್ತಾ ಇರ್ತಾರೆ, ಅದಕ್ಕೂ ನಾನು ಹಾಗೆ ಪೋಸ್ ಕೊಡ್ತಾ ಇದ್ದೆ. ಈ ಥರ ಮಾಡಿಬಿಟ್ಟು ಅವರು ಪವರ್ಫುಲ್ ಆದೆ ಅಂತ ಹೇಳ್ತಾರೆ, ಅದಕ್ಕೆ ನಾನು ಹಂಗೆ ಬರುತ್ತಾ ಅಂತ ನೋಡ್ತಿದ್ದೆ. ಬಟ್ ಇದೆಲ್ಲ ನಮಗೆ ಸೂಟ್ ಆಗಲ್ಲ ಅನ್ನಿಸ್ತು. ನಮಗೇನಿದ್ರು ಮನೆ ಕೆಲಸ, ಬರೀ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನಮ್ಮದು ಇದೇ ಆಯಿತು ಕತೆ. ನಾಳೆ ನನ್ನ ಹಸ್ಬೆಂಡು ಎಲ್ಲೋ ಬೈಕ್ ರೈಡ್ ಹೋಗಬೇಕು ಅಂತ ಹೇಳ್ತಿದ್ದನ್ನ ಕೇಳಿಸ್ಕೊಂಡಿದ್ದೆ. ಹಾಗಾಗಿ ನಾಳೆ ಅವರಾದ್ರೂ ಬೈಕ್ ತೊಳಿತಾರೆ. ಹಾಗಾಗಿ ಇವತ್ತು ನಾನೇ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಗುತ್ತಲ್ಲ, ಬೈಕ್ನ ವಾಶ್ ಮಾಡಲಿಕ್ಕೆ ರೆಡಿ ಆದ. ಇಂಥ ಹೆಂಡತಿ ಎಲ್ಲಿ ಸಿಗ್ತಾರೆ ಅಲ್ವಾ? ಪುಣ್ಯ ಮಾಡಿರ್ಬೇಕು ಅಲ್ವಾ ನನ್ನ ಗಂಡ. ನಮ್ಮ ಸೋನುನ ಬೆಳಗ್ಗೆಯಿಂದ ಕಟ್ಟಾಕಿದ್ದೆ, ಹಾಗಾಗಿ ತುಂಬ ನಾಟಕ ಆಡ್ತಿದ್ಲು. ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ಬಂದರೆ ತುಂಬ ನಾಟಕ ಆಡ್ತಾಳೆ, ಬಲೆ ಇದ್ದಾಳೆ. ಅವಳು ಅನ್ಕೊಂಡು ನಾನು ಚೈನ್ ಬಿಚ್ಚಿದ್ದೀನಿ ಅಂತ, ಅವಳು ಗೊತ್ತಿಲ್ಲ ನಾನು ಚೈನೇ ಬಿಚ್ಚಿಲ್ಲ ಅಂತ. ತುಂಬ ದಿನ ಆಗಿತ್ತಾಯ್ತಾ ಗಿಡಗಳಿಗೆ ನೀರು ಬಿಡೋದೆ, ಹಾಗಾಗಿ ಗಿಡಗಳಿಗೆ ಹೂಗಳಿಗೆಲ್ಲ ನೀರು ಬಿಡ್ತಾ ಇದ್ದೆ. ಹಾಡು ಹೇಳ್ಕೊಂಡು ನೀರು ಬಿಡ್ತಾ ಇದ್ನ. ಈ ಹಾಡು ಹೇಳುವಾಗ ಅವರು ಕೇಳಿಸ್ಕೊಳ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಅವುಗಳಿಗೋಸ್ಕರನೇ ಕೇಳಿಸ್ಕೊಳ್ಳಿ ಅಂತ ಒಂದು ಸಾಂಗ್ನ ಡೆಡಿಕೇಟ್ ಮಾಡಿದೆ. ಅರಳುವ ಹೂವುಗಳೇ ಆಲಿಸಿರಿ. ಈ ಮಿನಿ ವ್ಲಾಗ್ ತುಂಬ ಆಯಿತು ಮಾರೆ. ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ನಾನು ಸಿಗಬೇಕಂದ್ರೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಟಾಟಾ, ಬಾಯ್ ಬಾಯ್.